ನಮ್ಮ ತಾಲೂಕು ವಕೀಲರ ಸಂಘದಲ್ಲಿ ಚುನಾವಣೆ ಸಲುವಾಗಿ ನನ್ನ ಚುನಾವಣೆ ಅಧಿಕಾರಿಯಾಗಿ ನೇಮಕ ಮಾಡಿದ್ರು. ಆ ಪ್ರಕಾರವಾಗಿ ಚುನಾವಣೆ ಪ್ರಕ್ರಿಯೆಯನ್ನು ಮಾಡಿ ನಿನ್ನೆ ದಿನ ಚುನಾವಣೆ ನಾಮಿನೇಷನ್ ಫೈಲಿಂಗ್ ಸಲುವಾಗಿ ನಿಗದಿಪಡಿಸಿತ್ತು. ಆ ಸಮಯದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಅರ್ಜುನ್ ಕೆರೂರ್ ಅವರು ಹಾಗೂ ಇನ್ನೊಬ್ಬರು ಮೇಡಮ್ ಅವರು ನಾಮಪತ್ರ ಸಲ್ಲಿಸಿದ್ರು. ಅದೇ ರೀತಿ ಆ ನಾಮಪತ್ರವನ್ನು ಸ್ಕ್ರೂಟಿನಿ ಮಾಡಿದಾಗ, ಪರಿಶೀಲನೆ ಮಾಡಿದಾಗ ಅವ್ರದ್ದು ಒಬ್ಬರು ನಮ್ಮ ಸಹೋದರಿ ವಕೀಲರದು ಇನ್ನೂ ಪ್ರಾಕ್ಟೀಸ್ ಕಡಿಮೆಯಾಗಿತ್ತು. ಆ ಕಾರಣದಿಂದ ಅವ್ರ ನಾಮಪತ್ರ ತಿರಸ್ಕೃತವಾಗಿ ನಮ್ಮ ಅರ್ಜುನ್ ಕೆರೂರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲ ವಕೀಲರು ಅವರಿಗೆ ನಾವು ಸಹಕಾರ ನೀಡುತ್ತೀವಿ ಅಂಥೇಳಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ನೂತನವಾದ ಆಯ್ಕೆಯಾದಂಥ ಅಧ್ಯಕ್ಷರಿಗೆ ತುಂಬ ಜವಾಬ್ದಾರಿಗಳಿದ್ದಾವೆ. ಯಾಕಂದರೆ ಅವ್ರನ್ನ ಎಲ್ಲರನ್ನೂ ಒಗ್ಗಟ್ಟಾಗಿ, ಇಲ್ಲಿ ಚಿಕ್ಕ ಬಾರಿದೆ ನಮ್ಮ ಸಂಘ, ಒಂದು 58-60 ಮೆಂಬರ್ಸ್ ಇದ್ದಾರೆ. ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಿ ಎಲ್ಲರದ್ದು ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ನಮ್ಮ ಅಫ್ಜಲ್ಪುರ ತಾಲೂಕನ್ನು, ನಮ್ಮ ವಕೀಲರ ಸಂಘನ ಮುಂದಕ್ಕೆ ಕರ್ಕೊಂಡು ಹೋಗಿ, ನಮಗೆ ಸ್ವಂತ ಕಟ್ಟಡ ಇಲ್ಲ ನ್ಯಾಯಾಲಯಕ್ಕೆ, ಆ ಕಟ್ಟಡನ ತರಲಿಕ್ಕೆ ಹೋರಾಟ ಮಾಡೋಕ್ಕೆ ನಾವು ಸಹಕಾರ ನೀಡ್ತೀವಿ. ಅವರು ಕೂಡ ಪರಿಶ್ರಮ ವಹಿಸಿ ನಮಗೆ ಸ್ವಂತ ಕಟ್ಟಡ ಒಂದು ತರಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ಅಧ್ಯಕ್ಷರು ನಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ನೇಮಕ ಮಾಡುವಂಥ ಜವಾಬ್ದಾರಿ ಕೂಡ ಅವರಿಗೆ ಇದೆ. ಈಗ ಅಧ್ಯಕ್ಷ ಸ್ಥಾನಕ್ಕಷ್ಟೇ ಚುನಾವಣೆ ನಡೆದಿದೆ. ಉಳಿದಂಥ ಸೆಕ್ರೆಟರಿ, ಟ್ರೆಜರರು, ಉಳಿದ ಉಪಾಧ್ಯಕ್ಷರು ಮತ್ತು ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಅಧಿಕಾರ ಅಧ್ಯಕ್ಷರಿಗೆ ಇರ್ತೈತೆ. ಅದನ್ನು ಅವರು ಎಲ್ಲರದು ವಕೀಲರ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಸೂಕ್ತವಾದ ವ್ಯಕ್ತಿಗಳನ್ನ ಆ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಂತ ಈ ಮೂಲಕ ತಮಗೆ ತಿಳಿಸ್ತೀನಿ. ನಮಸ್ಕಾರಗಳು. ನಾನು WA ಜಾಗೀರ್ದಾರ್ ಅಡ್ವೊಕೇಟು. ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ತಿಳಿಸೋದೇನೆಂದರೆ, ನಮ್ಮ ಬಾರಿಂದು ಎಲೆಕ್ಷನ್ ಇತ್ತು. ಪ್ರತಿ ಟರ್ಮ್ ಹೆಂಗೆ ಎಲೆಕ್ಷನ್ ಆಗುತ್ತೆ, ಈ ಸಲನೂ ಎಲೆಕ್ಷನ್ ಕಂಡಕ್ಟ್ ಆಗಿತ್ತು. ಪ್ರೊಸೀಜರ್ ಎಲ್ಲ ಫಾಲೋ ಮಾಡಲಾಗಿತ್ತು. ನಾಳೆ ಬರುವ 23ಕ್ಕೆ ಎಲೆಕ್ಷನ್ ಆಗಬೇಕಾಗಿತ್ತು. ಮೊನ್ನೆ 21 ದಿವಸಕ್ಕೆ ನಾಮಿನೇಷನ್ ಫೈಲಿಂಗ್ ಡೇಟ್ ಇತ್ತು. ಎಲ್ಲ ಪ್ರೊಸೀಜರಲ್ಲಿ ಫಾಲೋ ಆಗಿತ್ತು. 15th ಏನದ ಮೆಂಬರ್ಶಿಪ್ ತುಂಬೋದು ಲಾಸ್ಟ್ ಡೇಟ್ ಇತ್ತು. ಎಲ್ಲ ಲಿಸ್ಟ್ನು ಫೈನಲ್ ಆಯಿತು. 21ನೇ ತಾರೀಕಿಗೆ ನಾಮಿನೇಷನ್ ನಮ್ಮ ಅರ್ಜುನ್ ಕೆರೂರ್ ವಕೀಲರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಅಲ್ಲಿ ಎದುರು ನಾವು ಕ್ಯಾಂಡಿಡೇಟ್ ಅವರು ನಾಮಪತ್ರ ಸಲ್ಲಿಸಿದರು. ಪ್ರೊಸೀಜರ್ ಫಾಲೋ ಮಾಡ್ಕೋತ ನಮ್ಮ ರಿಟರ್ನಿಂಗ್ ಆಫೀಸರ್ CS ಹಿರೇಮಠ ಸಾಹೇಬರು ಸ್ಕ್ರೂಟಿನಿ ಮಾಡಿದ್ರು. ಅದರಾಗ ಏನು ಕಂಡು ಬಂತಂದರೆ, ಸ್ಟೇಟ್ ಬಾರ್ ಅಸೋಸಿಯೇಷನ್ ನಮ್ಮ ರೂಲ್ಸ್ ಪ್ರಕಾರ ಮಿನಿಮಮ್ ಕ್ವಾಲಿಫಿಕೇಷನ್ ಟು ಅದು ಎಲೆಕ್ಷನ್ ಸಲುವಾಗಿ 10 years ಪ್ರಾಕ್ಟೀಸ್ ನೀಡೆಡ್ ಇದೆ. ಅದು ಕೊರತೆ ಇರೋದ ಕಾರಣ ಅದು ತಿರಸ್ಕರಿಸಲಾಯಿತು. ಹಾಗಾಗಿ ಮೊದಲಿಂದ ನಮ್ಮನ್ನು ಎಲ್ಲರೂ ಅರ್ಜುನ್ ಕೆರೂರ್ ಸಾಹೇಬರಿಗೆ ನಮ್ಮ ಅಫ್ಜಲ್ಪುರ ತಾಲೂಕು ಅಡ್ವೊಕೇಟ್ಸ್ ಬಾರ್ ಅಸೋಸಿಯೇಷನ್ ಅಂಥೇಳಿ ನಾವು ಮಾಡಿದ್ದೀವಿ. ಈಗ ಇವರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಮುಂಬರುವ ದಿನಗಳಲ್ಲಿ ಏನಪ್ಪ ಅಂದರೆ, ನಮಗೆ ಇಲ್ಲಿ ವಕೀಲರಿಗೆ ದೊಡ್ಡ ಸಮಸ್ಯೆ ಒಂದು ಬಿಲ್ಡಿಂಗ್ ಸಮಸ್ಯೆ ಇದೆ. ನಮ್ಮದೇ ಆದಂಥ ಒಂದು ಬಿಲ್ಡಿಂಗ್ ಇಲ್ಲ. ಇದು ಒಂದು ರೆಂಟೆಡ್ ಬಿಲ್ಡಿಂಗ್ನಲ್ಲಿ ನಾವು ಇಲ್ಲಿ ಕೋರ್ಟ್ ನಡೆಸ್ತಾ ಇದ್ದೀವಿ. ಅದಕ್ಕೆ ಮಿನಿಮಮ್ 6 ಎಕರೆ 5 ಎಕರೆ ಏನು ರಿಕ್ವೈರ್ಮೆಂಟ್ ಇದೆ ಆ್ಯಸ್ ಪರ್ ದಿ ಕೋರ್ಟ್ ಬಿಲ್ಡಿಂಗ್ ರೂಲ್ಸ್ ಪ್ರಕಾರ ನಮ್ಗೆ ಭೂಮಿ ಬೇಕು. ಅದರ ಸಲುವಾಗಿ ಭಾಳಷ್ಟು ಟೈಮ್ ಅಡ್ಮಿನಿಸ್ಟ್ರೇಟಿವ್ ಜಜಸ್ಸು, ಡಿಸ್ಟ್ರಿಕ್ಟ್ ಜಜಸ್ರು, ಕಲೆಕ್ಟರ್ ಸಾಹೇಬರು, MLA ಸಾಹೇಬರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಬಿಜಾಪುರ ರೋಡಿಗೆ, ಗುಲ್ಬರ್ಗ ರೋಡಿಗೆ ಜಾಗ ಸೆಲೆಕ್ಟ್ ಮಾಡೋದು ಪ್ರಯತ್ನ ಮಾಡಿದ್ದಾರೆ ಭಾಳಷ್ಟು ಟೈಮು. ಯಾವ ಸರಿಯಾಗಿ ಸೂಕ್ತ ಜಾಗ ಸಿಗ್ತಾಯಿಲ್ಲ. ಅದು ಏನಾರೇ ಮಾಡಿಕಿಸಿ ನಮ್ಗೆ ಸರಿಯಾಗಿ ಜಾಗ ಮಾಡ್ಕೊಂಡು ನಮಗೆ ಬಿಲ್ಡಿಂಗ್ ಕಟ್ಟಡ ಮಾಡಿಕೊಡ್ಬೇಕು. ನಮಗೆ ಸವಲತ್ತು ಆಗ್ತಾಯಿದೆ. ಅದ್ರಾಗ ನಮ್ಗೆ ಚೇಂಬರ್ಸ್ನು ಅಡ್ವೊಕೇಟ್ಸ್ಗೆ ಬೇಕು, ಎಲ್ಲ ಸವಲತ್ತುಗಳು ಬೇಕು. ಈ ಎಲ್ಲ ಇದಕ್ಕೆ ಬಿಟ್ಟು ಬೇರೆ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಅದು ನೀವು ಸರಿಯಾಗಿ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿಸ್ತೀನಿ. ಈ ಮಾತ್ರ ನಿಮ್ಮದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಅಫ್ಜಲ್ಪುರ ತಾಲೂಕು ಬಾರ್ ಅಸೋಸಿಯೇಷನ್ ಅಫ್ಜಲ್ಪುರದಲ್ಲಿ ಇಂದು ದಿನಾಂಕ 21/4/2026 ವಕೀಲರ ಚುನಾವಣೆಯಂದು ನಾಮಿನೇಷನ್ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ಅದರಲ್ಲಿ ನಾನು ಚುನಾವಣೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದರಲ್ಲಿ ನಮ್ಮ ಎಲೆಕ್ಷನ್ ಆಫೀಸರಾದಂಥ CS ಹಿರೇಮಠ ಸರ್ ಅವರು ಮತ್ತು ಅದೇ ರೀತಿಯಾಗಿ ಎಲ್ಲ ನಮ್ಮ ಹಿರಿಯ ಮತ್ತು
ಕಿರಿಯ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾದ ಎಲ್ಲ ವಕೀಲರು ತಮ್ಮಲ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಇದರಲ್ಲಿ ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾನು ನಾಮಿನೇಷನ್ ಮಾಡಿದ್ದೇನೆ. ಅದರಲ್ಲಿ ಎಲ್ಲ ನನ್ನ ವಿರುದ್ಧಾಗಿ ಇನ್ನೊಬ್ಬರು ವ್ಯಕ್ತಿಗಳು ಸಹ ನಾಮಿನೇಷನ್ ಫೈಲನ್ನು ಮಾಡಿದರು. ಈ ನಾಮಿನೇಷನ್ ಮಾಡಬೇಕಾದ್ರೆ ಸುಮಾರು ಇಂತಿಷ್ಟು ವರ್ಷಗಳಂತೇಳಿ ಹೈಕೋರ್ಟ್ ಪ್ರೊಸೀಜರ್ ಇದೆ. ಆದರೆ ನಾನು ಈ ಸದ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದುದು 21 ವರ್ಷ. ಅದರಲ್ಲಿ ಮಿನಿಮಮ್ 10 ವರ್ಷ ಆಗಿ ಅಧ್ಯಕ್ಷ ಸ್ಥಾನಕ್ಕೆ ಇರಬೇಕು. ಮೆಂಬರ್ಶಿಪ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ 10 ವರ್ಷ ಆಗಬೇಕು ಅಧ್ಯಕ್ಷರಾಗಬೇಕಾದ್ರೆ. ಅದರಲ್ಲಿ ನಮ್ಮ ಸಹೋದರಿಯಾದ ಒಬ್ಬರು ಸಹೋದರಿಯವರು ನಾಮಪತ್ರ ಸಲ್ಲಿಸಿದರು. ಅವರಿಗೆ ಇನ್ನು 10 ವರ್ಷ ಪ್ರಾಕ್ಟೀಸ್ ಆಗದೇ ಇರೋದರಿಂದ ಅವರ ನಾಮಿನೇಷನನ್ನು ತಿರಸ್ಕರಿಸಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಆಯಿತು. ಆಯ್ಕೆಯಾದಂಥ ಸಂದರ್ಭದಲ್ಲಿ ನನ್ನ ಎಲ್ಲ ಹಿರಿಯ ನ್ಯಾಯವಾದಿಗಳು ಮತ್ತು ನಮ್ಮ ಕಿರಿಯ ನ್ಯಾಯವಾದಿಗಳು ಮತ್ತು ನನ್ನ ಎಲ್ಲ ಮಿತ್ರರು ಸೇಮ್ ಒಂದೇ ವಯಸ್ಸಿನ ನನ್ನ ಸಹೋದ್ಯೋಗಿ ಮಿತ್ರರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನಾನು ಈ 2026-28 ಸಾಲಿನಲ್ಲಿ ಈ ನಮಗೆ ಅಫ್ಜಲ್ಪುರದಲ್ಲಿ ತಾಲೂಕು ಬಾರ್ ಅಸೋಸಿಯೇಷನ್ ವತಿಯಿಂದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದರಿಂದ ಈ ನಮ್ಮ ಅಫ್ಜಲ್ಪುರದಲ್ಲಿ ವಕೀಲರಿಗೆ ಮತ್ತು ಎಲ್ಲ ಕೇಸ್ಗಳು ನಡಿಬೇಕಾದ್ರೆ ಹೊಸದೊಂದು ಕೋರ್ಟ್ ಇಲ್ಲ. ಈ ಬಾಡಿಗೆ ಬಿಲ್ಡಿಂಗ್ನಲ್ಲಿ ನಾವು ಈ ವಕಾಲತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಆದ್ದರಿಂದ ಈಗ ನಮಗೆ ಯಾವುದೇ ಪ್ಲೇಸ್ ಆಗಲಿ, ಇಲ್ಲಿ ಗುಲ್ಬರ್ಗ ರೋಡ್ ಆಗಿರ್ಬೋದು, ಸೋಲಾಪುರ ರೋಡ್ ಆಗಿರ್ಬೋದು, ಅಥವಾ ಗತ್ರಿಗೆ ರೋಡ್ ಆಗ್ಬೋದು, ಆನೂರು ರೋಡ್ ಆಗಿರ್ಬೋದು, ಇಲ್ಲ ಈ ಕಡೆ ಕರ್ಗಿ ರೋಡ್ ಆಗ್ಬೋದು, ಯಾವುದೇ ರೀತಿಯಲ್ಲಿ ಎಲ್ಲೇ ಜಾಗ ಕೊಟ್ಟರು ಸಹ ನಾವು ಆ ಪ್ಲೇಸಿನಲ್ಲಿ ಕಟ್ಟಡ ಕಟ್ಟಿ ಅವ್ರಿಗೆ ಕಟ್ಟಡ ತರಲಿಕ್ಕೆ ನಮ್ಮ ಸಹೋದ್ಯೋಗಿಗಳ ವಕೀಲರ ಜೊತೆಯಲ್ಲಿ ಹೋರಾಡಿ ಆ ಪ್ರಯತ್ನವನ್ನು ಮಾಡ್ತೇವೆ ನನ್ನ ಆಸೆ ಇದೆ. ಅದೇ ರೀತಿಯಾಗಿ ಈಗ ಸದ್ಯ ಬರುವಂಥ ವಕೀಲರಿಗೆ ತಿಂಗಳಿಗೆ ಮಾಸಾಶನ ಸ್ವಲ್ಪ ಇದೆ, ಅದನ್ನು ಹೆಚ್ಚಿಗೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಎಲ್ಲ ವಕೀಲರಿಗೆ ಇನ್ಶೂರೆನ್ಸ್ ಸಹ ಮಾಡಬೇಕಂತೇಳಿ ನಾವು ಸಂಘದಿಂದ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ. ಅದನ್ನು ಮಾಡಬೇಕಂತೇಳಿ ತಮ್ಮಲ್ಲಿ ಎಲ್ಲರೂ ಸಹ ಕೇಳಿದ್ರಿಂದ ಎಲ್ಲರಿಗೆ ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದೆವು. ಅದೇ ರೀತಿ ಯಾವುದೇ ರೀತಿ ವಕೀಲರಿಗೆ ಕುಂದುಕೊರತೆ ಬರಲಾರ್ದಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದರಿಂದ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತೇನೆ ಅಂತೇಳಿ ನಾನು ಭರವಸೆ ಕೊಡ್ತೀನಿ. ಅದೇ ರೀತಿಯಲ್ಲಿ ಬೆಂಚು ಮತ್ತು ಬಾರಿಗೆ ಒಳ್ಳೆಯ ಸಂಬಂಧವನ್ನು ಕೈಕೊಂಡು ಎಲ್ಲರೂ ಸರಿಯಾದ ರೀತಿಯಲ್ಲಿ ಹೋಗಬೇಕಂತೇಳಿ ಅವರಿಗೆ ಸಹ ವಿನಂತಿಸಿಕೊಳ್ತೀನಿ, ಪ್ರಯತ್ನ ಪಡ್ತೀನಿ. ಅದೇ ಜೊತೆಯಲ್ಲಿ ಹೇಳಿ ಅದೇ ರೀತಿಯಲ್ಲಿ ಈ ಕರ್ತರಿಗೂ ಮತ್ತು ಮಾಧ್ಯಮದವರಿಗೂ ಮತ್ತು ನನ್ನ ಎಲ್ಲ ವಕೀಲ ಮಿತ್ರರಿಗೂ ಹಿರಿಯರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.